ನಮಸ್ಕಾರ. ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು, ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ, ಹೆಂಡತಿ ಮಕ್ಕಳನ್ನ, ತಂದೆ ತಾಯಿನ ಸುಖವಾಗಿ ನೋಡ್ಕೊಳ್ಬೇಕು ಅಂತಂದರೆ ಮನುಷ್ಯ ದುಡ್ಡಿನಲ್ಲಿ ಚೆನ್ನಾಗಿರಬೇಕು. ಫಸ್ಟು ಗಂಡು ಮಕ್ಕಳಿಗೇನು ಆರೋಗ್ಯ ಭಾಳ ಚೆನ್ನಾಗಿರಬೇಕು. ಆರೋಗ್ಯ ಬಂದಾದ ಮೇಲೆ ನೆಕ್ಸ್ಟು ದುಡ್ಡಿಗೆ, ಹಣಕ್ಕೆ ಫೋಕಸ್ ಮಾಡ್ತಾನೆ ಮನುಷ್ಯ. ನೀವು ಮಾಡುವ ಉದ್ಯೋಗದಿಂದ, ನೀವು ಮಾಡುವ ವ್ಯಾಪಾರದಿಂದ, ನೀವು ಮಾಡುವ ಕೃಷಿ ವ್ಯವಸಾಯದಿಂದ ಹಣ ಬರಬೇಕು. ಹಣ ಬರಬೇಕಪ್ಪ ಅಂತಂದರೆ ಎಲ್ಲರೂ ಕಷ್ಟಪಟ್ಟು ಬೆವರು ಸುರಿಸಿ ಉದ್ಯೋಗ, ವ್ಯಾಪಾರ, ವ್ಯವಸಾಯ, ಕೃಷಿ ಮಾಡಲೇಬೇಕು. ಇನ್ನು ಜಾತಕದಲ್ಲಿ ಹೇಳೋದಾದರೆ ನಿಮ್ಮದು ಯಾವುದೇ ರಾಶಿ ನಕ್ಷತ್ರ ಆಗಿರಲಿ, ಯಾವುದೇ ಲಗ್ನ ತಿಥಿ ಯೋಗ ಕರ್ಣ ಪಾದದಲ್ಲನ್ನು ಹುಟ್ಟಿರಲಿ, ಯಾವುದೇ ಗ್ರಹದ ದಶಾಭುಕ್ತಿ ನಡೀಲಿ, ಅಂತರ್ಭುಕ್ತಿಯನ್ನು ನಡೀಲಿ, ಎಸ್ಪೆಷಲಿ ದಶಾಭುಕ್ತಿ ಅಂತರ್ಭುಕ್ತಿಗಳಲ್ಲಿ 2ನೇ ಮನೆ, 6ನೇ ಮನೆ, 7ನೇ ಮನೆ, 9ನೇ ಮನೆ, 10ನೇ ಮನೆ, 11ನೇ ಮನೆ ಬಂದಿದ್ದರೆ ಮಾತ್ರ ಸಿಕ್ಕಾಬಟ್ಟೆ ದುಡ್ಡು. ನಿಮ್ಮ ಕೆಲಸದಿಂದ, ನೀವು ಮಾಡುವ ಉದ್ಯೋಗದಿಂದ, ನೀವು ಮಾಡುವ ವ್ಯಾಪಾರದಿಂದ, ನೀವು ಮಾಡುವ ಕೃಷಿ ವ್ಯವಸಾಯದಿಂದ. ಅರ್ಥ ಮಾಡ್ಕೊಳ್ಳಿ. ಈ ನಿಮ್ಮ ಆಯ್ಕೆಗಳು ಸರಿಯಾಗಿರಬೇಕು. ಉದ್ಯೋಗದ ಆಯ್ಕೆ, ವ್ಯಾಪಾರದ ಆಯ್ಕೆ, ಕೃಷಿ ವ್ಯವಸಾಯದ ಆಯ್ಕೆ ಸರಿ ಇರಬೇಕು. ಈ ಜಾತಕದಲ್ಲಿ ದಶಾಭುಕ್ತಿ ಅಂತರ್ಭುಕ್ತಿಗಳಲ್ಲಿ ಈ ಒಂದು ಮನೆಗಳ ಆಪರೇಟ್ ಆಗಿ ನಿಮ್ಮ ಆಯ್ಕೆಗಳು ಸರಿಯಾಗಿದ್ದರೆ ಖಂಡಿತವಾಗ್ಲೂ ನೀವು ಲಕ್ಷಾಧಿಪತಿಗಳು ಆಗೇ ಆಗ್ತೀರಾ, ಕೋಟ್ಯಾಧಿಪತಿಗಳು ಆಗೇ ಆಗ್ತೀರಾ. ಹೆಂಡತಿ ಮಕ್ಕಳನ್ನ ಚೆನ್ನಾಗಿ ನೋಡ್ಕೊತೀರಾ, ತಂದೆ ತಾಯಿನ ಚೆನ್ನಾಗಿ ನೋಡ್ಕೊತೀರಾ. ಜ್ಯೋತಿಷ್ಯ ಇರೋದು ಹೇಳೋದಕ್ಕಷ್ಟೇ, ಭವಿಷ್ಯ ನುಡಿಯೋದಕ್ಕಷ್ಟೇ. ಯಾವುದು ಜ್ಯೋತಿಷ್ಯಗಳು ಯಾರೂ ದೇವರಲ್ಲ, ಯಾರೂ ಪವಾಡ ಮಾಡೋರಂತೂ ಅಲ್ಲ, ಇನ್ಕ್ಲೂಡಿಂಗ್ ನಾನು ಅಷ್ಟೇ. ಜ್ಯೋತಿಷ್ಯ ಈ ರೀತಿ ಇದೆ ಅಂತ ಮಾರ್ಗದರ್ಶನ ಕೊಡುತ್ತಷ್ಟೇ ಹೊರತು ಉಳಿದಿದ್ದೆಲ್ಲ ನೀವೇ ಕಷ್ಟಪಟ್ಟು ಬೆವರು ಸುರಿಸಿ ಉದ್ಯೋಗ, ವ್ಯಾಪಾರ, ವ್ಯವಸಾಯ, ಕೃಷಿ ಮಾಡಲೇಬೇಕು. ನೀವೇ ಶ್ರೀಮಂತರಾಗಬೇಕು. ಯಾವ ಜ್ಯೋತಿಷ್ಯಗಳು ನಿಮ್ಮನ್ನು ಶ್ರೀಮಂತರನ್ನಾಗಿ ಮಾಡಲ್ಲ. ಜ್ಯೋತಿಷ್ಯ ಇರೋದು ಗೈಡೆನ್ಸ್ ಪರ್ಪಸ್ಗೆ, ಮಾರ್ಗದರ್ಶನ ಮಾಡೋ ಪರ್ಪಸ್ಗಷ್ಟೇ. ಅದಕ್ಕೆ ಹೇಳ್ತಾ ಇರ್ತೀನಿ, ನೀವು ಜ್ಯೋತಿಷ್ಯ ಕಲ್ತ್ಬಿಟ್ರೆ ಆವಾಗ ನಿಮಗೆ ಗೊತ್ತಾಗುತ್ತೆ ನಿಮ್ಮ ಗಂಡೊಂದು, ನಿಮ್ಮ ಹೆಂಡ್ತಿದು, ನಿಮ್ಮ ಮಕ್ಕಳದು, ನಿಮ್ಮ ಅಪ್ಪ ಅಮ್ಮಂದು, ಅಣ್ಣ ತಮ್ಮ, ಅಕ್ಕ ತಂಗಿದು. ಮನೆಗೊಬ್ಬೊಬ್ಬರು ಡಾಕ್ಟ್ರು, ಮನೆಗೊಬ್ಬೊಬ್ಬರು ಪೊಲೀಸು, ಲಾಯರು, ಸಾಫ್ಟ್ವೇರ್ ಇಂಜಿನಿಯರು ಆಗಬೇಕು, IAS ಆಗಬೇಕು, DC ಆಗಬೇಕಂತ ಕನಸಿಟ್ಕೊಂಡಿರ್ತೀರಲ್ಲ, ಮನೆಗೊಬ್ಬರು ಜ್ಯೋತಿಷ್ಯ ಕಲ್ತ್ಕೊಂಡು ನಿಮಗೆ ನೀವೇ ಜ್ಯೋತಿಷ್ಯಗಳಾಗ್ರಿ, ನಿಮಗೆ ನೀವೇ ದೇವರಾಗ್ರಿ. ಅರ್ಥ ಆಯ್ತಾ? ಈ ವಿಚಾರದಲ್ಲಿ ಈ ಮನೆಗಳು ದಶಾಭುಕ್ತಿಗಳಲ್ಲಿ ಬಂದರೆ ಖಂಡಿತವಾಗ್ಲೂ ಒಳ್ಳೆ ದುಡ್ಡು ನಿಮ್ಮ ಹತ್ರ ಇದ್ದೇ ಇರುತ್ತೆ. ಆವಾಗ ಹೆಂಡತಿ ಮಕ್ಕಳನ್ನ, ಅಪ್ಪ ಅಮ್ಮನ್ನ ಖಂಡಿತವಾಗ್ಲೂ ಚೆನ್ನಾಗಿ ಸಾಕ್ತೀರಾ. ಮತ್ತು ಲಕ್ಷಗಟ್ಟಲೆ ದುಡಿಯೋದೊಂದೇ ಅಲ್ಲ, ಖರ್ಚು ಮಾಡೋಂಗಿರಬೇಕು. ಕೇಳಿದ್ದೆಲ್ಲ ಕೊಡ್ಸಂಗಿರಬೇಕು ಮನೆ ಒಳಗಡೆ. ಆವಾಗ ಮಾತ್ರ ನಿಮ್ಮ ಮೇಲೆ ಪ್ರೀತಿ ಬರಲಿಕ್ಕೆ ಸಾಧ್ಯ. ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು, ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮಸ್ಕಾರ.